ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಮಂಡೇ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಖತ್ ಹೆಡ್ಡೇಕ್ ನನಗೆ ನಿನ್ನೆಯಿಂದ. ಸಿಕ್ಕಾಬಟ್ಟೆ ತಲೆನೋವು. ಟ್ಯಾಬ್ಲೆಟ್ ತೊಗೋಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಏನೇ ತೊಂದರೆ ಆಗಲಿ, ಏನೇ ಆರೋಗ್ಯ ಸರಿ ಇಲ್ಲದೆ ಇರಲಿ, ಏನೇ ಪ್ರಾಬ್ಲಮ್ಸ್ ಬರಲಿ, ನಮ್ಮಂಥ ಟಿಪಿಕಲ್ ಹೌಸ್ ವೈಫ್ಗಳಿಗೆ ಜೀವನ ನಡೆಸಲೇಬೇಕು. ಜವಾಬ್ದಾರಿಗಳನ್ನ ಮುನ್ನುಗ್ಕೊಂಡು ನಡೆಸ್ಕೊಂಡು ಹೋಗಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ನನ್ನೊಬ್ಬಳು ಅಂತ ಅಲ್ಲ, ಎಲ್ಲ ಗೃಹಿಣಿಯರಿಗೂ. ಯಾರು ಮಾಡಬಾರ್ದು, ನೀನು ಮಾಡ್ತಾ ಇಲ್ಲ ಅಂತ ಅನ್ನೋರ್ಗು ಕೂಡ ನೀವು ಇದನ್ನೇ ಮಾಡೋದು, ಅದು ನನಗೂ ಗೊತ್ತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಅಡುಗೆ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪನಾದರೂ ನನ್ನ ವೀಡಿಯೋ ನಿಮ್ಮೆಲ್ರಿಗೂ ಇದು ನಮ್ಮ ಲೈಫಲ್ಲಿ ನಡೀತಾ ಇದೆ. ಇದು ನಮ್ಮದೇ ಜೀವನದ ಕತೆ. ಅಕ್ಕ ಮಾಡ್ತಾ ಇರೋದೇ ನಾವು ಮಾಡ್ತಾ ಇರೋದು, ಅಕ್ಕ ಅನುಭವಿಸ್ತಾ ಇರೋದೇ ನಾವು ಅನುಭವಿಸ್ತಾ ಇರೋದು ಅಂತ ನಿಮಗೆ ಸ್ವಲ್ಪ ಹಾರ್ಟಿಗೆ ಏನಾದರೂ ಸ್ವಲ್ಪ ಅನಿಸಿದ್ರೆ, ಫೀಲ್ ಆದರೆ, ಟಚ್ ಆದರೆ, ಸೊ ಸೌಂಡನ್ನ ಸ್ವಲ್ಪ ಇಗ್ನೋರ್ ಮಾಡಿ. ಕೆಳಗಡೆ ಗೋಡೌನಲ್ಲಿ ಕೆಲಸ ನಡೀತಾ ಇದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಂತ ಏನಾದರೂ ಅನಿಸಿದ್ರೆ ವ್ಲಾಗ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ವ್ಯೂಸ್ ಕೊಡಿ. ಅಷ್ಟೇ ಕೇಳ್ಕೊಳ್ಳೋದು. ನಾನು ಇನ್ನೇನು ಕೇಳ್ಕೊಳ್ಳಲ್ಲ. ಕಣ್ಣೆಲ್ಲ ಒಳಗಡೆ ಹೋಗಿದೆ, ನಿದ್ರೆ ಇಲ್ಲ. 3:30 ಎದ್ದಿದ್ದು. ಆ್ಯಸ್ ಇಟ್ ಈಸ್ ಎಲ್ಲ ಕೆಲಸ ಮುಗಿಸಿ ನಾನು ರೆಗ್ಯುಲರ್ ವಾಕ್ ಹೋಗಿ ಬಂದು ಚಿತ್ರಾನ್ನ ಮಾಡಿದ್ದೀನಿ. ಇನ್ನೂ ತಿಂದಿಲ್ಲ. 9:30 ಎಲ್ಲ ಕೆಲಸ ಆಯಿತು. ವಾರ ಪೂಜೆ ಎಲ್ಲ ಆಯಿತು. ಈಗ ವ್ಲಾಗ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೇನಾಯಿತು ಅಂತ ಒಂದು ನಿನ್ನೆಯಿಂದ ಭಾನುವಾರದಿಂದ ಏನೇನಾಯಿತು, ಏನು ಎತ್ತ ಅಂತ ಸಣ್ಣ ಪುಟ್ಟ ವೀಡಿಯೋ ಮಾಡಿಕೊಂಡೆ. ಬಟ್ ಆದರೆ ಅದನ್ನು ಹ್ಯಾಡ್ ಮಾಡಬೇಕಾ ಬೇಡವಾ ಗೊತ್ತಾಗ್ತಾ ಇಲ್ಲ. ಕಾರಣ ಸುಮಾರು ಜನ ಕೇಳ್ತಾಯಿದ್ರಿ, ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರಿ, ಯಾಕೆ ಮಾಡಿಲ್ಲ ಈ ವರ್ಷ ಅಂತ. ಅದೇ ಪ್ರೊಸೆಸ್ಸಲ್ಲಿತ್ತು. ಕಾರಣ ಇನ್ನು ಹೆಣ್ಮಕ್ಳದು ಪೀರಿಯಡ್ ಡೇಟ್ ನಿಮ್ಮೆಲ್ರಿಗೂ ಗೊತ್ತು. ಅದನ್ನು ಮುಗಿಸ್ಕೊಂಡೆ. ವಿಕ್ಕಿ ಬಾಬುಗೆ ಮಂತ್ಲಿ FA4 ಕಂಡಕ್ಟ್ ಆಗಿತ್ತು, ಮಂತ್ಲಿ ಟೆಸ್ಟ್. ಅದನ್ನು ಮುಗಿಸ್ಕೊಂಡೆ. ಸ್ವಲ್ಪ ಹೀಗೆ ಎಲ್ಲ ಮುಗಿಲಿ ಅಂತ ಅಂದ್ಕೊಂಡು ಸೊ ಈಗ ಇದೆಲ್ಲ ಕೇಸ್ಗಳು, ಇದು ನಿಮ್ಗೆ ಗೊತ್ತು, ಡೈಲಿ ವ್ಲಾಗ್ ನೋಡ್ತಾ ಇದ್ದೀರಾ. ಇದೆಲ್ಲ ಆಗಿತ್ತು. ಇದೆಲ್ಲ ಮಾಡಿಕೊಂಡು ಮಾಡೋಣ ಅಂತ ಇದೇ ಫೆಬ್ರವರಿ 8. ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಡೇಟ್ ಕೂಡ ನಾನು ಹೇಳ್ಬಿಡ್ತೀನಿ. ಫೆಬ್ರವರಿ 6 ಆ್ಯಕ್ಚುಲಿ. ಇದು ಏನದು ರಥಸಪ್ತಮಿ ದಿವಸ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲನೂ. ನಾವು ಯಾವಾಗಲೂ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಕಥೆ ಮಾಡೋದು ಪ್ರತಿ ವರ್ಷ. ಇದು ನಾನು ನಮ್ಮ ಮನೆಯಲ್ಲಿ ಮಾಡಿದ್ರೆ ಐ ಥಿಂಕ್ 6ನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಕಥೆ ಅಂತ ಅನ್ಕೋತೀನಿ. 6ನೇ ವರ್ಷದ್ದು. ಪ್ರತಿ ಸಲಿನೂ ಹುಣ್ಣಿಮೆಯಲ್ಲಿ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಹುಣ್ಣಿಮೆಗಿಂತ ರಥಸಪ್ತಮಿ ತುಂಬ ಚೆನ್ನಾಗಿರುತ್ತೆ. ಕ್ಲಾರಿಫೈ ಮಾಡ್ತಾ ಇರೋದು ಇದು, ಆಯಿತಾ. 6ನೇ ತಾರೀಕು ಹುಣ್ಣಿಮೆ, ರಥಸಪ್ತಮಿ ಇರೋದ್ರಿಂದ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು. ನಾನು ಈ ವ್ಲಾಗ್ ಲೇಟ್ ಆದರೆ, ಡಿಲೇ ಆದರೆ ಬೇಜಾರಾಗಬೇಡಿ. 6ನೇ ತಾರೀಕು ಮಾಡೋಣ ಅಂತ ಅಂದ್ಕೊಂಡು ಪುರೋಹಿತರ ಹತ್ರ ಎಲ್ಲ ಮಾತಾಡಿದ್ದಕ್ಕೆ ಅವರು, ಇಲ್ಲ ಮೇಡಮ್ ನಾವು ಬುಕ್ ಆಗಿಬಿಟ್ಟಿದ್ದೀವಿ. ರೆಗ್ಯುಲರ್ ಆಗಿ ನಾವು ಯಾರ ಹತ್ರ ಮಾಡಿಸ್ತಾ ಇದ್ವೋ ಅವ್ರ ಹತ್ರನೇ ಮಾಡಿಸ್ಬೇಕು. ಯಾಕಂದರೆ ನಾವು ನವಗ್ರಹ ಹೋಮ ಮಾಡಿಸ್ತೀವಿ, ಮೃತ್ಯುಂಜಯ ಹೋಮ ಮಾಡಿಸ್ತೀವಿ, ನವಗ್ರಹ ಶಾಂತಿ ಮಾಡಿಸ್ತೀವಿ. ಒಂದು 4-5 ಹೋಮ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ರೆಗ್ಯುಲರ್ ಹಳೆ ವಿವರಗಳಿಗೆ. ಅದೆಲ್ಲ ಮಾಡಿಸಿ ಲಾಸ್ಟಲ್ಲಿ ಸತ್ಯನಾರಾಯಣ ಸ್ವಾಮಿ ಕಥೆ ಮಾಡೋದ್ರಿಂದ, ಇಲ್ಲ ಮೇಡಮ್ ಅವತ್ತು ನಾವು ತುಂಬ ಬ್ಯುಸಿ ಇದ್ದೀವಿ, ನೀವು 1 ವೀಕ್ ಮುಂಚೆನೇ ಹೇಳಿದ್ದಿದ್ರೆ ನಿಮ್ಮದೇ ಒಪ್ಕೋತಾ ಇದ್ವಿ ಅಂತ ಹೇಳಿದ್ರು. ಸೊ ಅದು ಬಿಟ್ಟು ಬೇರೆ ಡೇಟ್ ಯಾವ್ದು ಚೆನ್ನಾಗಿದೆ ಅಂದರೆ 12ನೇ ತಾರೀಕು ಹುಣ್ಣಿಮೆ ದಿನ, ಮತ್ತು 8ನೇ ತಾರೀಕು ಸಾಟರ್ಡೆ ಒಂದು ಹೇಳಿದರು. ಶನಿ ಮಹಾತ್ಮಂದು ಅದೆಲ್ಲ ಹೋಮ, ನವಗ್ರಹ ಹೋಮ ಅದೆಲ್ಲ ಶನಿ ಶಾಂತಿ ಅದೆಲ್ಲ ಮಾಡಿಸೋದ್ರಿಂದ. ಯಾಕಂದರೆ ಈಗ 7.5 ನಮಗೆಲ್ಲರಿಗೂ, ನನಗೆ ಸತೀಶ್ಗೆ ಇಬ್ರಿಗೂ ನಡೀತಾಯಿತ್ತು 7.5 ವರ್ಷ. ಏಪ್ರಿಲ್ ತನಕನೂ ಇದೆ. ಸೊ ಶನಿ ಶಾಂತಿನೂ ಆದಂಗೆ ಆಗುತ್ತೆ. ಒಂದು ಇದೆಲ್ಲ ಆಗಿತ್ತಲ್ಲ ನಮ್ಮ ಲೈಫಲ್ಲಿ, ಏನೇನು ನಡೆದಿದೆ ನೀವೆಲ್ಲ ನೋಡಿದ್ರಿ. ಸೊ ಇದಕ್ಕೂ ಒಂದು ಶನಿ ಶಾಂತಿ ಮಾಡಿಸಿದ್ರೆ ನಮ್ಮ ಮನಸ್ಗೂ ಒಂದು ಸಮಾಧಾನ ಸಿಗುತ್ತೆ ಅಂತೆಲ್ಲ ಹೇಳ್ಕೊಂಡು ಡಿಸೈಡ್ ಮಾಡಿಕೊಂಡು ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ವಿ. 12ನೇ ತಾರೀಕು ಅಂದರೆ 12 ಇಲ್ಲ 8, 2ರಲ್ಲಿ ಒಂದು ಡೇಟ್ ಅಂತ ಅಂದ್ಕೊಂಡಿದ್ವಿ. ಯಾವ ಡೇಟ್ ಅಂತ ಅವ್ರಿಗೆ ಇನ್ನೂ ಏನು ಕ್ಲಾರಿಫೈ ಮಾಡಿರಲಿಲ್ಲ. ಅದೆಲ್ಲ ಮಾಡಿಕೊಂಡು ಅವ್ರಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬುಕ್ ಮಾಡಿಬಿಟ್ವಿ. ಅವೆರಡರಲ್ಲಿ ಒಂದು ಡೇಟ್ ಅಂತೂ ಪಕ್ಕ ನೀವು ಇದು ಮಾಡ್ಕೊಳ್ಳಿ, ನಮ್ಗೆ ಏನೇನು ಬೇಕು ಸಾಮಾನ್ಯದೆಲ್ಲ ತಂದುಕೊಡಿ ಅಂತೇಳಿ
ನಾವು ಕೂಡ ಈಗ ಕ್ಲೀನಿಂಗ್ ಅಂತ ಎಲ್ಲ ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ನಾನು ಪ್ರತಿ ಸಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಏನೇ ಒಂದು ಮಾಡೋದಾದ್ರೂ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅದೆಲ್ಲ ನಿಮಗೂ ಕೂಡ ಗೊತ್ತು. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸಡನ್ನಾಗಿ ಈಗ ಎಲ್ಲ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಏನಾಯಿತು ಏನು ಎತ್ತ ಈಗ ಹೇಳ್ತೀನಿ. ನಿನ್ನೆ ಸಂಡೇ ಏನೇನಾಯಿತು ಪ್ರತಿಯೊಂದು ಈಗ ಆ್ಯಡ್ ಮಾಡ್ತೀನಿ, ಶನಿವಾರದಿಂದ ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ವಾಪಸ್ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನಿವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಶನಿವಾರ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ತಾಯಿದ್ದೆ. ಸುಮಾರು ಸಲ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೇನೋ ಮುಗಿಯೋ ಟೈಮ್ ನಾನು ವಿಡಿಯೋ ಮಾಡ್ಕೋತಾ ಇರೋದು. ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಕರಿ ಕೂಡ ಮಾಡಿದ್ದೆ. ಟೊಮೆಟೊ ಕರಿ ನಿಮ್ಮೆಲ್ರಿಗೂ ಗೊತ್ತು ರೆಸಿಪಿ, ಅದಕ್ಕೆ ಅದನ್ನೇನು ಶೂಟ್ ಮಾಡ್ಕೊಳ್ಳಿಲ್ಲ. ಶನಿವಾರ ಅಂದರೆ ನೋಡಿ ಎಲ್ಲ ಮಾಡಿಟ್ಟಿದ್ದೀನಿ. ಶನಿವಾರ ಅಂದಿದ ತಕ್ಷಣ ಒಂದೇನೆಂದರೆ ನೋ ಬ್ಯಾಗ್ ಡೇ ಇವತ್ತು. ನನ್ನ ಮಕ್ಕಳಿಗೆ ಲಂಚ್ ಏನು ತೊಗೊಂಡೋಗಂಗಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ರವೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿರೋಂಥದ್ದು. ಇದು ರೆಸಿಪಿನ ತೋರಿಸಿದ್ದೀನಿ ನಿಮಗೆ. ಸೊ ರೊಟ್ಟಿ ಮಾಡಿದಾಗ ಎಷ್ಟು ಅಡುಗೆ ಮನೆ ಗಲೀಜಾಗುತ್ತೆ ನಿಮ್ಮೆಲ್ರಿಗೂ ಗೊತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಮಕ್ಳಿಗೆ ತಿಂಡಿ ಕೊಟ್ಟು, ಸ್ನ್ಯಾಕ್ಸ್ ಏನಾದರೂ ಹಾಕ್ಕೊಡು ಅಮ್ಮ ಅಂತ ಕೇಳಿದ್ರು, ಸ್ನ್ಯಾಕ್ಸ್ ಹಾಕ್ಕೊಟ್ಟು ಅವ್ರನ್ನ ರೆಡಿ ಮಾಡಿ ನಾನು ಮನೆ ಕೆಲಸ ಮುಗಿಸಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅನ್ನೋಷ್ಟು ಟೈಮ್ ಸಿಗೋದಿಲ್ಲ. ವಾಕ್ ಮಾಡಿ ಸುಸ್ತಾಗಿ ಬಂದಿರ್ತೀನಿ. ನನ್ನ ಮಗಳಿಗೆ ತಲೆ ಸ್ನಾನ ಮಾಡಿಸಿ ಅವಳು ಬ್ಯಾಗೆಲ್ಲ ಆರ್ಗನೈಸ್ ಮಾಡ್ಕೋತಾ ಇದ್ಲು. ಇವತ್ತೇನೋ ಕ್ರಾಫ್ಟ್ ಇತ್ತಂತೆ ಅವಳಿಗೆ, ನೋ ಬ್ಯಾಗ್ ಡೇ ಅಲ್ವಾ, ಹಾಗಾಗಿ ಅದನ್ನೆಲ್ಲ ಮಾಡ್ಕೋತಾ ಇದ್ಲು. ಏನೋ ಒಂಥರ ಇವತ್ತು ಬೆಳಗ್ಗೆಯಿಂದಾನೇ ಫೀಲಿಂಗ್ ಏನೋ ಒಂಥರ ಅನ್ನಿಸ್ತಾ ಇತ್ತು ನನಗೆ. ಸಿಕ್ಸ್ ಸೆನ್ಸ್ ಅಂತಾರಲ್ಲ ಹಾಗೆ. ಸೊ ನಿಮಗೂ ಕೂಡ ಏನಾದರೂ ಈ ಥರ ಬ್ಯಾಡ್ ನ್ಯೂಸ್ ಊರಿಂದ ಯಾರಾದರೂ ಕಾಲ್ ಮಾಡಿದ ತಕ್ಷಣ ಎದೆ ದಸಕ್ಕನ್ನಂಗೆ ಓ ಇವತ್ತೇನೋ ಕೆಟ್ಟದಾಗುತ್ತೆ ಅಂತ ಮುನ್ಸೂಚನೆ ಯಾವುದಾದ್ರೂ ಒಂದು ಸಿಮ್ಟಮ್ಸ್ ನಿಮಗೆ ಗೊತ್ತಾಗುತ್ತಾ? ಕಮೆಂಟಲ್ಲಿ ಹೇಳಿ ನನಗೆ ಬೆಳಗ್ಗೆಯಿಂದನೇ ಮೂಡ್ ಆಫ್, ಏನೋ ಒಂಥರ ಮೂಡ್ ಸ್ವಿಂಗ್ಸ್ ಈ ರೀತಿ ಆಗ್ತಾಯಿತ್ತು. ಆವಾಗ ಅಂದ್ಕೊಂಡೆ ನಾನು, ಯಾಕಪ್ಪ ಈ ರೀತಿ ಆಗ್ತಾಯಿದೆ, ಏನಾದರೂ ಕೆಟ್ಟದ್ದು ಸುದ್ದಿ ಬರುತ್ತಾ ಅಂತ. ಸೊ ಅದು ಹಂಗೆ ಕೂಡ ಆಯಿತು. ಆಲ್ರೆಡಿ ಅವರು ನಮ್ಮ ಅಮ್ಮ ಹುಷಾರಿರಲಿಲ್ಲ, 2 ಮಂತ್ಸಿಂದ ಬೆಡೆಡ್ ಆಗಿದ್ದರು. ಸೊ ಅವರಿಗೆ ICUನಲ್ಲಿ ಇಟ್ಟಿದ್ರು, ಬ್ಯಾಂಗ್ಳೂರಲ್ಲಿ ತೋರಿಸ್ತಾಯಿದ್ರು. ಸೊ ಮನೆಗೆ ಕರ್ಕೊಂಡೋಗಿ ಆಕ್ಸಿಜನ್ನು ವೆಂಟಿಲೇಟರ್ ಎಲ್ಲ ಹಾಕಿ ಮನೇಲೇ ನೋಡ್ಕೊಳ್ಳಿ ಅಂತ ಕೂಡ ಹೇಳಿ 1 ವೀಕ್ ಬ್ಯಾಕ್ ಐ ಥಿಂಕ್ ಮನೆಗೆ ಕರ್ಕೊಂಬಂದಿದ್ರು. ನಾವು ಕೂಡ ಹೋಗಿ ನೋಡ್ಕೊಂಬಂದಿದ್ವಿ, ಅದು ಕೂಡ ನಾನು ವ್ಲಾಗ್ ಶೇರ್ ಮಾಡಿದ್ದೆ. ಸೊ ನನಗೆ ಅಪ್ಪ ಕಾಲ್ ಮಾಡಿದಾಗ ಮಗ ಹಿಂಗೆ ಆಕ್ಸಿಜನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿತ್ತು ಹೊರತು ಏನು ಗಾಬರಿ ಆಗೋಂಥದ್ದೇನಿಲ್ಲ ಕಣ್ಮಗ, ಆಕ್ಸಿಜನಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತಲೇ ಕೂಡ ಹೇಳಿತ್ತು. ಸೊ ನಾನು ಕೂಡ ಈಗ ಸ್ಯಾಟರ್ಡೆ ಮನೆ ಕೆಲಸ ಆದಮೇಲೆ ಸ್ನಾನ ಎಲ್ಲ ಪೂಜೆ ಎಲ್ಲ ಆದಮೇಲೆ ಟೆಂಪಲ್ಗೆ ಹೋಗ್ತೀನಿ, ಅದು ನಿಮ್ಮೆಲ್ರಿಗೂ ಗೊತ್ತು. ಸೊ ಟೆಂಪಲ್ಗೂ ಹೋಗಿ ಎಳ್ಬತ್ತಿ ಎಲ್ಲ ಹಚ್ಚಿ ಯಾರಿಗೂ ಏನೂ ಕೆಟ್ಟದಾಗಬಾರ್ದಪ್ಪ, ಯಾವುದೂ ಕೆಟ್ಟ ಸುದ್ದಿ ನನಗೆ ಬರಬಾರ್ದಪ್ಪ, ನೆಮ್ಮದಿ ಕೊಡು, ಆರೋಗ್ಯ ಕೊಡು, ನಿನ್ನ ಸೇವೆ ಮಾಡೋ ಶಕ್ತಿ ಕೊಡು ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಅಲ್ಲೂ ಕೂಡ ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಸಣ್ಣ ಪುಟ್ಟ ಸೆಲ್ಫೀಸ್ ಎಲ್ಲ ತೆಕ್ಕೊಂಡು 50 ನಿಮಿಷ ಕೂತಿದ್ದು, ಎಳ್ಳು ಪುಡಿ ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಮನೆಗೆ ಬಂದೆ. ಸತೀಶ್ಗೂ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ಟೊಮೆಟೊ ಕರಿ ಮತ್ತು 3 ರೊಟ್ಟಿ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಬಿಸಿ ಇದ್ದಿದ್ರೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರ್ತಾಯಿತ್ತು. 7 ಗಂಟೆಲಿ ಮಾಡಿದ್ದು, ನಾನು ತಿಂತಾ ಇರುವಾಗ ಐ ಥಿಂಕ್ 11 ಗಂಟೆ ಅನಿಸುತ್ತೆ. ಸತೀಶು ಕೂಡ ತಿಂಡಿ ತಿಂದು ಹಾಲೆಲ್ಲ ಕುಡಿದು ಯಾವುದೋ ಪಾರ್ಟಿ ಮನೆಗೆ ಅಂತ ಹೊರಟರು. ಅವ್ರು ಹೋದ್ಮೇಲೆ ಆ್ಯಕ್ಚುಲಿ ನಾನು ತಿಂಡಿ ತಿಂತಾ ಇರೋದು. ಸೊ ಇವತ್ತು ಆಫ್ ಡೇ ಆಗಿರೋದ್ರಿಂದ ನನ್ನ ಮಗ ಕೂಡ ಬಂದ. ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನನ್ನ ಮಗಳಿಗೆ ಮೆಡಲ್ ಸಿಕ್ಕಿತ್ತು, ಈ ಸಲ ನನ್ನ ಮಗನಿಗೆ ಮೆಡಲ್ ಸಿಕ್ಕಿದೆ. ಕಂಗ್ರಾಟ್ಸ್ ವಿಕ್ಕಿ. ಸೊ ಇದಿಷ್ಟು ಶನಿವಾರ ನಾನು ಮತ್ತೆ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಇದು ಭಾನುವಾರ ಹೀಗೆ ವಾಕ್ ಮುಗಿಸ್ಕೊಂಡು ಬಂದು ಆ್ಯಸ್ ಇಟ್ ಈಸ್ ನನ್ನ ಕೆಲಸ ನಾನು ಬ್ಯುಸಿ ಆಗ್ತಾಯಿದ್ದೆ. ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿಸೋಣ ಅಂತ ಹೇಳಿ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರುತ್ತೆ. ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬ ಬರುತ್ತೆ, ಅದಾದಮೇಲೆ ಶಿವರಾತ್ರಿ ಹಬ್ಬ ಬರುತ್ತೆ, ಎಲ್ಲದಕ್ಕೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ವಾಕಿಂದ ಬಂದ ತಕ್ಷಣ ನಾನು ಕಾಫಿ ಎಲ್ಲ ಮಾಡಿಟ್ಟು ಸತೀಶ್ಗೂ ಕೂಡ ಕಾಫಿ ಕೊಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಕಡೆ ಸೈಡ್ ಡೋರು ಅದು ಹಾಂ ಮೇಲ್ಗಡೆ ಆಯಿತಾ? ಆ ವಿಂಡೋ ಮುಂದಗಡೆ ವಿಂಡೋನು ಹಂಗೆ ಒರೆಸು ಬೇಗ, ಮೇಲಿಂದ ನೀಟಾಗಿ ಒರೆಸ್ಕೋಬೇಕು.
ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೇಲೇ ಇದ್ದರು, ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ. ಅಷ್ಟರಲ್ಲಿ ಅಪ್ಪ 8:30 ಹಿಂಗೆ ಕಾಲ್ ಮಾಡಿದ್ರು, ಇಲ್ಲ ಮಗ ಶಿವಮಮ್ಮ ಹೀಗೆ ಹೋಗಿಬಿಟ್ರು, ಬೇಗ ಬನ್ನಿ ಅಂತ. ನಿಜಕ್ಕೂ ನನಗೆ ಗಾಬರಿ ಆಗೋಯ್ತು. ಕೈಕಾಲು ಮುಖ ತೊಳ್ಕೊಂಡು ಒಂದು ಬೇರೆ ಬಟ್ಟೆ ಚೇಂಜ್ ಮಾಡಿಕೊಂಡು ಸತೀಶ್ ಹತ್ರ ಬನ್ನಿ ಹೋಗೋಣ ಅಂತ ಅರ್ಜೆಂಟ್ ಮಾಡಿಕೊಂಡು ಕರೀತಾ ಇದ್ದೆ. ನಿಜಕ್ಕೂ ಸುಳ್ಳು ಹೇಳ್ಬಾರ್ದು, ಇವತ್ತು ನಮಗೆ 2-3 ಕಡೆ ಆರ್ಡ್ರ್ ಇದೆ. ಅಂದರೆ 350 ಮೆಂಬರ್ಸ್ಗೆ ಆರ್ಡ್ರ್ ಇತ್ತು ನಮಗೆ 2-3 ಕಡೆ. ಸೊ ನಿನ್ನೆ ರಾತ್ರಿ ಏನಾದರೂ ಅವ್ರು ಹೇಳಿದ್ದಿದ್ದರೆ ನಿನ್ನೆ ರಾತ್ರಿಯೇ ಹೋಗಿ ನೋಡಿಬಿಟ್ಟು ದಫನ್ ಆಗೋ ತನಕ ಇರಲ್ಲ. ಯಾಕಂದರೆ ನಾವು ಎಲ್ಲ ಈಗ ಇದು ಆಲ್ ಆಫ್ ಅ ಸಡನ್ನಾಗಿ ಒಪ್ಕೊಂಡಿರೋಂಥ ಕೆಲಸ ಅಲ್ಲ. ನಾವು 2 ತಿಂಗಳು ಪ್ರೀವಿಯಸ್ ಆಗಿ ಬುಕ್ ಮಾಡ್ಕೊಂಡಿರ್ತೀವಿ, ಅಡ್ವಾನ್ಸ್ ಎಲ್ಲ ತೊಗೊಂಡಿರ್ತೀವಿ. ಸೊ ಸತೀಶು ಕೂಡ ಒಬ್ಬರೇ, ಹುಡುಗರೆಲ್ಲ ಚೌಟ್ರಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮಾಡಬೇಕಾಗಿತ್ತು. ಆ ಯಪ್ಪ ಒಂದೊಂದ್ಸಲಿ ಕೂಗಾಡ್ಬಿಟ್ರು ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ನನಗೆ. ಅವರು ಬೆಳಗ್ಗೆ 1 ಲೋಟ ಕಾಫಿ ಕೊಡ್ತಿರೋದಷ್ಟೇ, ನಾನು ಅದನ್ನು ಕೂಡ ಕುಡಿಲಿಲ್ಲ ಇವತ್ತು ಸಂಡೇ ಮಾರ್ನಿಂಗು. ಎಷ್ಟು ಕೆಲಸ ಇದ್ದಾವೆ, ಏನು ಮಾಡೋಕ್ಕಾಗಲ್ಲ. ಈಗ ಹೋಗಲೇಬೇಕು, ಇನ್ನೊಂದ್ಸಲಿ ಮುಖ ಸಿಗಲ್ಲ. ಅವ್ರು ಹಿಂದಿನ ದಿನವೇ ಹೇಳಿದರೆ ರಾತ್ರಿ ಹೋಗಿ ನೋಡ್ಕೊಂಡು ಬರ್ಬೋದಿತ್ತಲ್ಲ ಅಂತ ಹೀಗೆ ಮಾತಾಡಿಕೊಂಡು ಈಗ ಆರ್ಗ್ಯೂ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಆಗೋಗಿರೋ ಕೆಲಸ. ಗೊತ್ತಿಲ್ಲದರೋರು ನೆಂಟರಿಷ್ಟೇ ಆಗಿರಲಿ, ಸಂಬಂಧಿಕರೇ ನಾನಾ ರೀತಿ ಮಾತಾಡ್ತಾರೆ. ಇವಾಗ ಬಂದಿದ್ದಾಳೆ ನೋಡಪ್ಪ, ಇಷ್ಟೊತ್ತಿಗೆ ಬಂದಿದ್ದಾಳೆ ನೋಡಪ್ಪ, ಇವಳು ಹೊರ್ಗಿನೋಳ, ಈ ಥರ ಚೇಂಜ್ ಆಗಿಬಿಟ್ಲು, ಆ ಥರ ಚೇಂಜ್ ಆಗಿಬಿಟ್ಲು. ಮಾತುಗಳು ಬೇರೆ ಯಾರೋ ಅಲ್ಲ, ಸಂಬಂಧಿಕರಿಂದನೇ ಬರುತ್ತೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವರೆಲ್ಲ ನಮ್ಮ ಲೈಫ್ನ ಹತ್ರದಿಂದ ನೋಡಿರಲ್ಲ, ನಮ್ಮ ಕಷ್ಟ ಏನು, ನಾವು ಎಷ್ಟು ಬ್ಯುಸಿಲಿ ಇರ್ತೀವಿ. ಈಗ ಒಬ್ಬರು ಇಬ್ಬರು ಅಡುಗೆ ಮಾಡೋಕ್ಕೆ ಎಷ್ಟು ತೊಂದರೆ ಇರುತ್ತೆ. ಅಂಥದ್ರಲ್ಲಿ ನಾವು 350 ಜನಕ್ಕೆ ಕೇಟ್ರಿಂಗ್ 3 ಕಡೆ ಡಿವೈಡ್ ಮಾಡಿ 15-16 ಐಟಮ್ಸ್ನ ಒಂದೇ ಸಲ ಇನ್ ಟೈಮ್ಗೆ ಕಳಿಸೋಂಥ ಟೆನ್ಷನ್ ನಮಗೆ ಮಾತ್ರ ಗೊತ್ತಿರುತ್ತೆ. ಅಂದವರೆಲ್ಲ ಬಂದು ನಮ್ಮ ಕೆಲಸ ಮಾಡಿಕೊಡಲ್ಲ. ಜಮೀನು ಕೆಲಸ, ಹೊಲದ ಕೆಲಸ ಆದರೆ ಇವತ್ತಲ್ಲ ನಾಳೆ ಮಾಡ್ಕೋಬೋದು. ಬಟ್ ಇದು ಹಂಗಲ್ಲ. ಸೊ ನಮ್ಮ ಜೊತೆ ಗುರುಮಲ್ಲಪ್ಪನೂ ಕೂಡ ಸತೀಶ್ ಕರ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬ ಬೇಜಾರಾಗ್ತಾಯಿತ್ತು. ಸೊ ಯಾಕಾದರೂ ಗುರುಮಲ್ಲಪ್ಪನ ಕರ್ಕೊಂಡು ಹೋದ್ವು ಅಂತ ಅನ್ನಿಸ್ಬಿಡ್ತು ನನಗೆ. ಕಾರಣ ರೋಡ್ ಫುಲ್ಲು ವಾಂತಿ ಫುಲ್ ವಾಂತಿ ಮಾಡಿಕೊಂಡ್ರು. ಸೊ ನೋಡೋ ತನಕ ನೋಡಿ ಯಾವುದೋ ಒಂದು ಮನೆ ಹತ್ರ ಇಳಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿರಿ, ವಾಟರ್ ಬಾಟ್ಲೆಲ್ಲ ಕೊಟ್ಬಿಟ್ಟು ನಾವು ಹೋಗಿ ದಫನೆಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಬೇಗ ಬಂದ್ವಿ. ನಾವು ಬರೋ ಅಷ್ಟರಲ್ಲಾಗಲೇ ಎಲ್ಲ ರೆಡಿ ಮಾಡಿದರು. ಸೊ ಬಂದು ನಾನು ಹಾರ ಎಲ್ಲ ತಂದು ಪೂಜೆ ಮಾಡಿಸ್ಕೊಂಡು ಮುಖ ಎಲ್ಲ ನೋಡಿಕೊಂಡು ಇನ್ನು ಸಿಗಲ್ಲ ಮಾಮ, ನಿಜಕ್ಕೂ ಎಷ್ಟೇ ಆದರೂ ಏನೂ ಸಿಗಲ್ಲ. ಸೊ ಬರಬೇಕಿತ್ತು, ಮಾಡಬೇಕಿತ್ತು, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ವಿ ಮಿಸ್ ಯು ಮಾವ, ವಿ ಲವ್ ಯು. ಅವರು ಸಿವಿಲ್ ಇಂಜಿನಿಯರಿಂಗ್ ಆಗಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ತಲೆ ಮೇಲೆ ಟವಲ್ ಹಾಕ್ಕೊಂಡಿರೋರು ಮೊದಲನೇ ಮಗ, ಹಿಂದೆಗಡೆ ನಿಂತಿರೋರು ಅವರು ಚುಮ್ಮಿ ಅಂತ 2ನೇ ಮಗ. ಸೊ ಎಲ್ಲರೂ ಬಂದಿದ್ದರು ಊರಿಂದ. ನನ್ನೇ ಕೇಳೋರು, ಯಾಕೆ ಶ್ವೇತಾ ಇಷ್ಟೊತ್ತು ಮಾಡಿಬಿಟ್ಟೆ ಅಂತ. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹೀಗೆ ಮಾತಾಡಿಕೊಂಡು ಬಾಲಾಜಿ ವಿಷ್ಣು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಅಭಿ ಜಗದೀಶ್ ಅವರು ಕೂಡ ನಿಮಗೆ ಗೊತ್ತಿರುತ್ತೆ. ಅವರೆಲ್ಲ ನನಗೆ ಫ್ಯಾಮಿಲಿ ಫ್ರೆಂಡ್ ಆಯಿತಾ. ನಾನು ಎಲ್ಲೂ ಜಾಸ್ತಿ ಹೇಳ್ಕೊಂಡಿಲ್ಲ. ಅಭಿ ಬಾಲಾಜಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ. ಇವರೆಲ್ಲ ನನಗೆ ಅತ್ತೆ ಮಕ್ಕಳಾಗಬೇಕು. ಅಭಿ ಜಗದೀಶ್ ಕೂಡ ನನಗೆ ಅತ್ತೆ ಮಗ ಆಗಬೇಕು. ಅವ್ರ ಮಿಸ್ಸಸ್ ಕೂಡ ನನಗೆ ಅತ್ತೆ ಮಗಳಾಗಬೇಕು. ತಿಂದು ಹೋಗುವಾಗ ಬಿಟ್ಬಿಟ್ಟು ಹೋಗುವಾಗ ಕಕ್ಕಿದ್ರೆ ಇನ್ನೊಂದ್ಸಲಿ ಎಲ್ಲಾರು ಹೋಗುವಾಗ ಕಕ್ಕಿಕ್ಕಿದ್ರೆ ನಿಂತಿತ್ತವೆ ಬಿಟ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾರೆ. ಹೆಂಗ್ ನಿಲ್ಸಿದ 2 ಅವರು ಹುಳ ಊಜಿ ಹೊಡ್ತಾವ. ಹುಳ ಹಾಲು ಬತ್ತು ಅಂದ್ರೆ ತೊಗೊಂಡೋಗಿ ಸುರಿಯದ. ನೀಟಾಗಿ ಬಂದ್ರೆ ಒಂದ್ 100 ಮೊಟ್ಟೆಗೆ 120 kg ತನಕ ಬೆಳಿಬೋದು. 100 ಮೊಟ್ಟೆಗೆ ಇಲ್ಲ ಅಂದ್ರೆ ಕಡ್ಡಬಿಡಿಯಾಗಿ ಬೆಳೆ ಏಟಾಯ್ತು ಅಂದ್ರೆ ಬರೀ 20 kg ಆದ್ರೂ ಆಯ್ತು. ಎಷ್ಟೋ ಸತಿ ಹುಳನೇ ಸುರಿದ್ಬಿಡ್ತಾರ ತಗೊಂಡೋಗಿ. ಹಾಲು ಊಜಿ ಅನ್ಕೊಂಡು ಬಂದ್ಬಿಟ್ರೆ ಹುಷಾರು. ಫೋನ್ ಮಾಡು. ಫೋನ್ ಮಾಡು. ಬಾಯ್.
ಅಪ್ಪ ಬರುವಾಗ ಮಳವಳ್ಳಿಲಿ ಅಪ್ಪನ ಡ್ರಾಪ್ ಮಾಡಿ ಅವ್ರಿಗೆ ಬಾಯ್ ಮಾಡಿ ಭಾರವಾದ ಮನಸ್ಸಿಂದ ಹೊರಟ್ವಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬ ಫುಲ್ಲು ಅಶೋತಾಯಿತು. ಪಾಪ ಸತೀಶು ಅಷ್ಟೇ 1 ಕಪ್ ಕಾಫಿ ಕುಡ್ದಿದ್ದು ಬಿಟ್ಟರೆ ನಾನು ಅದು ಕುಡ್ದಿರಲಿಲ್ಲ. ಮಕ್ಕಳು ಕೂಡ ಅಷ್ಟೇ, ನಾವು ಯಾರೂ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಆನ್ ದ ವೇ ಬರುವಾಗ ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ, ತುಂಬ ಸುಸ್ತಾಗ್ತಾಯಿದೆ ಅಂತ ಹೇಳಿದ್ರು. ಅದೇ ಅಳಿಸೊತ್ತು ಒಂಥರ ಆ ಥರ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನನಗೇನು ಬೇಡವಾಗಿತ್ತು. ಸತೀಶು ಪಾಪ ಊಟ ತೊಗೊಂಡ್ರು, ಅವ್ರಿಗಂತೂ ತುಂಬಾ ಟಯರ್ಡ್ ಆಗಿತ್ತು ಕೆಲಸ. ಏನು ಬೇಕು? ಯಾಕೆ ನಿಮ್ಮ ಹತ್ರನೇ ಐತಲ್ರಿ, ಏನು ಬೇಕ್ರಿ? ಚಪಾತಿ ಮಾಡ್ತೀನಿ ಅಂತ ಭಯನಾ? ಏನಿಲ್ಲ, ಮೈಸೂರು ಬಂತು ಕಂಡ್ತೀನಿ. ಇನ್ನೇನು ವಾಂತಿ ಮಾಡಲ್ಲ, ತಿನ್ರಿ ಚಪಾತಿ. ಬೆಳಗ್ಗೆಯಿಂದ ಹೊಟ್ಟೆ ಖಾಲಿ ಇದ್ದಿದ್ದಕ್ಕೆ 4 ಗಂಟೆಯಲ್ಲಿ 2 ಚಪಾತಿ ತಿಂದಿದ್ದಕ್ಕೇನೋ ಹೊಟ್ಟೆ ತುಂಬ ಉರಿ ಸ್ಟಾರ್ಟ್ ಆಗೋಯ್ತು, ಗ್ಯಾಸ್ಟ್ರಿಕ್ ಥರ. ಸೊ ಒಂದು ಪುಟ್ಟ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೊರಟ್ವಿ. ಇದು ಐಸ್ ಕ್ರೀಮ್ ನನ್ನ ಮಗ ಕೊಡಿಸಿದ್ದು, ಅವ್ರ ತಾತ ಏನೋ ಅವನಿಗೆ ದುಡ್ಡು ಕೊಟ್ಟಿದ್ರಂತೆ. ಸೊ ಆ ದುಡ್ಡಲ್ಲಿ ನನಗೂ ಕೂಡ ಒಂದು ಐಸ್ ಕ್ರೀಮ್ನ ತೆಕ್ಕೊಟ್ಟ. ದಯವಿಟ್ಟು ಏನಾದರೂ ಸ್ವಲ್ಪನಾದರೂ ತಿನ್ನಿ ಇನ್ ಟೈಮ್ಗೆ, ಹೊಟ್ಟೆ ಖಾಲಿ ಬಿಟ್ಕೋಬೇಡಿ, ನಂತರ ಗ್ಯಾಸ್ಟ್ರಿಕ್ ಆಗೋದಂತೂ ಖಂಡಿತ ನಿಜ. ಮಣ್ಣಿಗೆ ಊರಲ್ಲಿ ಬೇರೆ ಜಾಗದಿಂದ ತಂದು ಹಾಕತ್ತಾರೆ, ತುಂಬ್ಕೋತಾರೆ. ಗಂಟೆಗೆ 800 ರೂಪಾಯಿ. 1 ಗಂಟೆಗೆ ನಾವು ಎಷ್ಟು ತುಂಬ್ಕೋತೀವಿ ಅಂತ 800 ರೂಪಾಯಿ. ಏನು ಮಾಡಿ ಆಯ್ತು ನೀನು ಹೇಳಿ ಅಂದೆ. ಒಂದು 3 ಇಟಾಚಿ ಗುರುಮಪ್ಪ, 3 ಟ್ರಾಕ್ಟ್ರು ತುಂಬುವರ್ಡು. ಒಂದು ದಿನದಲ್ಲಿ ನಾವು ಎಷ್ಟಾರು ತುಂಬ್ಕೋಬೋದು, ಗಂಟೆಗೆ ಎಷ್ಟಾರು ತುಂಬ್ಕೋಬೋದು, ಗಂಟೆಗೆ 800 ರೂಪಾಯಿ. ಒಂದೇ ದಿನಕ್ಕೆ ಮುಗಿದಪ್ಪ 3.5 ಲಕ್ಷ 4 ಲಕ್ಷ ಖರ್ಚಾಗೋಯ್ತು. ಒಂದು 10 ಲಕ್ಷಕ್ಕೆ ಆಗೋಷ್ಟು ಬಂಡು ತಂದು ಸ್ಟಾಕ್ ಮಾಡ್ಬಿಟ್ಟು 3.5 ಲಕ್ಷ 4 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಇದು ಮಾಡ್ಬಿಟ್ಟೆ, ಗುಡ್ಡೆ ಹಾಕಲ್ದ ಅವ್ರ ಜಾಗಕ್ಕೆ. ಆಮೇಲೆ ಅದ್ಯಾವುದೋ ಪಕ್ಕದೂರವರು ಕೆಲಸಗಾರರು ಆಳುಗಳು, ಅವ್ರಿಗೊಂದು 10 ಜನಕ್ಕೆ ಅವ್ರಿಗೆ ಅಡ್ವಾನ್ಸು, ಒಬ್ಬೊಬ್ಬಂಗೆ 15,000 20,000 30,000 ಗಂಡ ಹೆಂಡತಿ ಫ್ಯಾಮಿಲಿ. ಅವ್ರಿಗೆ ಸೆಡ್ ಹಾಕೊಡೋದಲ್ಲಿ ಪಕ್ಕದ ಜಾಗದಲ್ಲಿ ಗುಡಿಸ್ತಾರೆ ಸೆಡ್ಡು. ಆಮೇಲೆ ಕೊಳ ಕೀಳಕ್ಕೆ, ಆಮೇಲೆ ಆಳು ಮೂಳು ಸಾಮಾನು ಅದು ಇದು ಅಂತ ಹೆಚ್ಚು ಕಮ್ಮಿ ಒಂದು 8 ಲಕ್ಷ ರೂಪಾಯಿ ಖರ್ಚಾಗೋಯ್ತು ಗುರುಮಪ್ಪ. ನಾನು ಆಯ್ತು ಕುಯ್ಸಪ್ಪ ಅದೇನು ಮಾಡ್ತೀನಿ ಅಂದ್ಬಿಟ್ಟು ಸಕತ್ತ ದುಡ್ಡು ಬರ ಕಚ್ಕೊಬಿಟ್ಟಿರಿ ಗುರುಮಪ್ಪ. ಮಾಡಾಮೇಲೆ ಒಂದು ಗೂಡ್ಗೆ ಬೇಯಿಸ್ತಾ ಗುರುಮಪ್ಪ, ಈ ಸುಳಭ ಈ ಕತೆ ಮಾಡ್ಬಿಟ್ಟು ನಾನು ಏನು ಮಾಡಿಲ್ಲ. ಸೊ ಮನೆಗೆ ಬರೋಷ್ಟಲ್ಲ 6 ಗಂಟೆ ಬಂದು ಸ್ನಾನ ಮಾಡಿ ಎಲ್ಲರೂ, ಸತೀಶ್ ಕೂಡ ಸ್ನಾನ ಮಾಡಿ ಗೋಡನಲ್ಲಿ ಕೆಲಸ ಇತ್ತು, ಅವರು ಕೂಡ ಹೊರಟ್ರು. ನಾಳೆ ನನ್ನ ಮಗಳಿಗೆ ಕಂಪ್ಯೂಟರ್ ಮತ್ತು ಸ್ಯಾನ್ಸ್ಕ್ರಿಟ್ ಎರಡೂ ಕೂಡ ಟೆಸ್ಟ್ ಇತ್ತು. ಸೊ ಹಾಗಾಗಿ ಕಂಪ್ಯೂಟರ್ದು ಎಲ್ಲ ಓದಿಸಿ ಟೆಸ್ಟ್ ಕೊಟ್ಟಿದ್ದೆ. ಟೆಸ್ಟ್ ಕೊಟ್ಬಿಟ್ಟು ಈಗ ಡಿಫಿಕಲ್ಟ್ ಸ್ಪೆಲ್ಲಿಂಗ್ಸ್ ಎಲ್ಲ ಕಲ್ತೊಪ್ಸು ಅಂತ ಹೇಳ್ತಾಯಿದ್ದೀನಿ. ನನ್ನ ಟೆನ್ಷನ್ ನನಗೆ, ಅವಳು ಕೋಡಂಗಿ ಥರ ಆಡ್ತಾಯಿದ್ಲು ಅಂತ ರಪ್ಪ ಅಂತ ಒಂದು ಕೊಟ್ಟೆ. ಪಾಪ ಕೊಟ್ಟಿದ ತಕ್ಷಣ ಕೀಪ್ ಕ್ವೈಟ್ ಅನ್ನೋ ಥರ ಸೈಲೆಂಟ್ ಆಗಿಬಿಟ್ಲು. ಸೊ ಮತ್ತು ಬೇಜಾರಲ್ಲಿ ಇದ್ದೀವಿ. ಸೊ ಒಂದು ಸತಿ ಅನಿಸುತ್ತೆ ನನ್ನ ಬೇಜಾರನ್ನ, ನನ್ನ ಫಸ್ಟ್ರೇಷನ್ನ ನನ್ನ ಮಕ್ಕಳ ಮೇಲೆ ಹಾಕಬಾರ್ದು ಅಂತ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ ಟೈಮ್ ಬೇಜಾರಾಗಿ ತಲೆನೋವು ಬಂದು ಮಲ್ಕೊಂಡಿದ್ದೆ. ಇವನಿದ್ದಾನೆ, ಇವನು ಕಳ್ಳ, ಇವನು ಕಡ್ಡಿ ಕೂಡ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟು ಥರ ಆಡ್ತಾಯಿದ್ದಾನೆ ನೋಡಿ. ಕೊನೆಗೆ ನನ್ನ ಮುಖದಲ್ಲಿ ನಗು ಥರ ತನಕ ಬಿಡಲಿಲ್ಲ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಂತೆ ಒಂದು ಗಾದೆ ಮಾತು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಸೊ ಹಾಗೆ ಮಕ್ಕಳಿದ್ರೆ ನಮ್ಮ ನೋವು, ನಮ್ಮ ದುಃಖ, ನಮ್ಮ ಕಷ್ಟ ಎಲ್ಲನೂ ಕ್ಷಣಿಕ ಮರ್ತೋಗ್ಬಿಡುತ್ತೆ ನಿಜಕ್ಕೂ. ಸೊ ಅದರಲ್ಲೂ ನನ್ನ ತರಲೆ ಮಕ್ಕಳಂತೂ ನಿಜಕ್ಕೂ ಸೂಪರ್. ಒಂದ್ಸಲಿ ಅವರಿಲ್ಲ ಅಂದರೆ ಮನೆಯೆಲ್ಲ ಬಿಕೋ ಅನಿಸುತ್ತೆ, ಖಾಲಿ ಖಾಲಿ ಅನಿಸುತ್ತೆ. ನೋಡಿ ನನ್ನನ್ನು ನಗ್ಸೋಕ್ಕೆ ಅಂತ ಯಾವ್ಯಾವ ಟ್ರಯಾಂಗಲ್ ಶೇಪಲ್ಲಿ ಯಾವ ಥರಗಳು ಆಡ್ತಾಯಿದ್ದಾರೆ ಅಂತ. ಬೈಸಿಪ್ಸ್ ಮಾಡ್ತೀನಿ ಮಮ್ಮಿ, 50 ಮಾಡ್ತೀನಿ, ಕೌಂಟ್ ಮಾಡು ಅಂದ್ಬಿಟ್ಟು 10ಕ್ಕೆ ಸುಸ್ತು ಹೊಡೆದೋದ. ಇವಳೊಬ್ಳು ಸುಬ್ಬಿ, ನಾನು ಮಾಡ್ತೀನಿ ಮಮ್ಮಿ, ಅವನಕ್ಕಿಂತ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ಅದಕ್ಕೆ ನಾನು ಹಲ್ಲಿಗಿಲ್ಲಿ ಮುರ್ಕೊಂಡಿಯಾ ಬಾರೆ ಅಂತ ರೇಗಿಸ್ತಾ ಇದ್ದೀನಿ. ಸೊ ಸತೀಶ್ ಇರಲಿಲ್ಲ, ನಾನು ಆಗಲೇ ಹೇಳ್ದಾಗೆ ಪಾಪ ಈ ಕೆಲಸ ನಾವಂತೂ ಈ ಕ್ಷಣಕ್ಕೆ ಇವತ್ತು ಒಪ್ಕೊಂಡಿಲ್ಲ ಗೈಸ್. ಆ ಕೆಲಸನ ನಾವು 2 ತಿಂಗಳು 3 ತಿಂಗಳು ಮುಂಚೆನೇ ಒಪ್ಕೊಂಡಿರ್ತೀವಿ. ಇನ್ ಟೈಮ್ಗೆ ನಾವು ಜವಾಬ್ದಾರಿಯುತವಾಗಿ ಆ ಕೆಲಸನ ಮಾಡಿ ಕೊಟ್ರೇ ಅವ್ರು ನಮಗೆ ದುಡ್ಡು ಕೊಡೋದು. ಸೊ ಎಲ್ಲ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡಿರ್ತೀವಿ. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ ಗೊತ್ತಿಲ್ಲದೆ ಇರೋರು ನಾನು ಆ ರೀತಿ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋತಾ ಇಲ್ಲ.
ಬಟ್ ನೋಡಿ ಇದೆಷ್ಟನೇ ಅವತಾರ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಇಷ್ಟೆಲ್ಲ ಮಾಡಿ ನೈಟ್ ಊಟಕ್ಕೆ ಗೋಡೌನಿಂದ ಅನ್ನ ಸಾಂಬಾರಿತ್ತು, ಅದನ್ನೇ ತಿಂದು ಮಲ್ಕೊಳ್ಳಿ ಅಂದೆ. ನಾನೇನೂ ತಿನ್ನಲಿಲ್ಲ, ಆ್ಯಕ್ಚುಲಿ ಹಂಗೆ ಮಲ್ಕೊಂಬಿಟ್ಟೆ. ನೋಡಿ ನನ್ನ ಮಗನ ಜೊತೆ ನಂದು ಇನ್ನೊಂದು ಮಗ ಬಂದಿದ್ದಾನೆ ಸನ್ನಿ. ಅವನಂತೂ ನನ್ನ ಮಕ್ಕಳನ್ನ ಬಿಡೋದೇ ಇಲ್ಲ. ಇವಾಗ ಎಷ್ಟು ಟೈಮ್ ಗೊತ್ತಾ ಕರೆಕ್ಟಾಗಿ? ಇದು ಮಂಡೇ ಮಾರ್ನಿಂಗ್ ಬ್ಲಾಗು. ಸೊ ನಾನು ಹೋದರೆ ನನ್ನ ಜೊತೆ ಬರುತ್ತೆ, ನನ್ನ ಮಕ್ಕಳು ಹೋದರೆ ನನ್ನ ಮಕ್ಕಳ ಜೊತೆ ಬರುತ್ತೆ. ಸೊ ನಿಜಕ್ಕೂ ಸೋ ಬ್ಲೆಸ್ಸಡ್. ಇಂಥ ಒಂದು ಮಗು ಥರನೇ ಈಗ ಅದು ನಮ್ಮ ಫ್ಯಾಮಿಲಿಗೆ. ಅದು ಇಷ್ಟು ದಿನ ಇರಲಿಲ್ಲ, ಬೇರೆ ಕಡೆ ಇತ್ತು. ಅವ್ರ ಅಮ್ಮ ಎಷ್ಟು ಕಟ್ಟಾಕಿದ್ರು ಅದನ್ನು ಈಚೆ ಹೋಗಬಾರ್ದು ಅಂತ. ಅದು ಯಾವ ಕಡೆಯಿಂದ ಬೆಲ್ಟೆಲ್ಲ ಬಿಚ್ಕೊಂಡು ಬರುತ್ತೋ ಅದು ನಿಜಕ್ಕೂ ಗೊತ್ತಿಲ್ಲ. ಸೊ ಐ ಥಿಂಕ್ 4:45 ಗಂಟೆ ಅನಿಸುತ್ತೆ. ವಿಕ್ಕಿ ಬಬ್ಬು ಬಂದಿದ್ದ ತಕ್ಷಣ ಅದು ಬಂದ್ಬಿಟ್ಟಿದೆ ಹಿಂದೆಗಡೆನೆ. ಸೊ ಅದು ನೋಡಿದಾಗ ನನಗೊಂದ್ಸಲಿ ಫೀಲಿಂಗ್ ಅನಿಸುತ್ತೆ, ಓ ಯಪ್ಪ ಅಂತ ಅನಿಸುತ್ತೆ. ನಿಮಗೂ ಅನಿಸುತ್ತಾ ಕಮೆಂಟಲ್ಲಿ ಹೇಳಿ. ಸೋಮವಾರ ಬೆಳಗ್ಗೆ ವಾರ ಪೂಜೆ, ನಿಮ್ಮೆಲ್ರಿಗೂ ಗೊತ್ತು. ಚಿತ್ರಾನ್ನ ಮಾಡಿದ್ದೆ, ಅವಲಕ್ಕಿ ಚಿತ್ರಾನ್ನ. ಬೇಗ ಆಗುತ್ತೆ ಅಂತ ಕ್ಯಾಪ್ಸಿಕಮ್ ಎಲ್ಲ ಹಾಕಿ, ನಿಂಬೆಹಣ್ಣೆಲ್ಲ ಹಾಕಿ ಬೇಗ ತಿಂಡಿ ಮಾಡಿ ಮಕ್ಳಿಗೆ ಕೊಟ್ಟು ಡಬ್ಬೆ ರೆಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಸೋಮವಾರ ಸಿಂಪಲಾಗೆ ಪೂಜೆ ಕೂಡ ಮುಗಿಸ್ದೆ. ಸೊ ಮಾಡಲೇಬೇಕಲ್ವ, ಕರ್ತವ್ಯ. ಸೊ ಪೂಜೆ ಹೇಗಿದೆ, ಮನಸ್ಸಲ್ಲೇ ಮಾಡಿದ್ದೀನಿ ಇವತ್ತು ಅಂತ ಅನ್ಬೋದು. ಯಾಕೋ ತುಂಬ ಒಂಥರ ಬೇಜಾರಾಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಪಾಸ್ಟ್ ಈಸ್ ಪಾಸ್ಟ್. ಅಮ್ಮ ಕೂಡ ಕಾಲ್ ಮಾಡಿದರು, ಎಷ್ಟೊತ್ತಿಗೆ ಹೋದ್ರಿ, ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಮಾತಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ಮಹದೇಶ್ವರ ಟೆಂಪಲ್ಗೆ ಹೋಗಿ ಬಂದೆ. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಫೀಲಿಂಗ್ ಬ್ಲೆಸ್ಡ್ ಅಂತ ಅನಿಸುತ್ತೆ ಅಂತ. ಸೊ ಮಹಾಮಂಗಳಾರತಿ ಟೈಮ್ಗೆ ಬಂದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅರ್ಚಕರು. ಅರ್ಚನೆ ಎಲ್ಲ ಮಾಡಿಸ್ಕೊಂಡು ರಸಾಯನ ಕೊಟ್ಟರು, ತಿಂದ್ಕೊಂಡು ಮನೆಗೆ ಬಂದೆ. ಸತೀಶ್ ನನಗೆ ಕಾಲ್ ಮಾಡಿದ್ರು, ಸ್ವೀಟ್ ಕಾರ್ನ್ ಬೇಕಿತ್ತು, ತರಕ್ಕೆ ಹೋಗಬೇಕು, ಬೇಗ ಗಾಡಿ ತೊಗೊಂಬಾ ಅಂತ. ನಾನು ಕೂಡ ಬೇಗ ಬಂದೆ. ನೋಡಿ ಹುಡುಗರೆಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ, ಕಾಯಕವೇ ಕೈಲಾಸ ಅಂತ. ನಮಗೇನೇ ಇರಲಿ, ಫೀಲಿಂಗ್ ಬ್ಲೆಸ್ಸಡ್ ಅಥವಾ ಫೀಲಿಂಗ್ ಲೋ ಅಥವಾ ಈ ಮನಸ್ಸಿಲ್ಲದೆ ಇದ್ದರೂ ಒಪ್ಕೊಂಡಿರೋ ಕಾಯಕನ ಇನ್ ಟೈಮ್ಗೆ ಕೊಡಬೇಕು, ಅದು ನಮ್ಮ ಕರ್ತವ್ಯ. ಇವತ್ತು ರುಮಾಲಿ ರೊಟ್ಟಿ ಮಾಡ್ತಾಯಿದ್ದಾರೆ. ನನಗೆ ಒಂದು ಗೊತ್ತಿಲ್ಲದೆ ಇರೋದನ್ನ ಕಲಿತು ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ ಹುಡುಗನಿಗೆ ಹೇಳ್ತಾಯಿದ್ದೆ, ಇದು ರೊಟ್ಟಿ ಹೊಡಿಯೋದು ಹೇಳ್ಕೊಡು ನನಗೆ ಅಂತ. ಅದಕ್ಕೆ ಆ ಹುಡುಗ ನನಗೆ ರೇಗಿಸ್ತಾ ಇದ್ದ, ಅಕ್ಕ ಎಲ್ಲನೂ ನೀವೇ ಅಣ್ಣ ನೀವು ಕಲ್ತ್ಕೊಂಡ್ಬಿಟ್ರೆ ನಮಗೆ ಕೆಲಸನೇ ಹೇಳಲ್ವಲ್ಲಕ್ಕ ಆಮೇಲೆ ಅಂತ. ಸೊ ನಾನು ಮಾಡ್ತೀನಿ, ಹಿಟ್ಟೆಲ್ಲ ಕಲಿಸ್ತೀನಿ. ಬಟ್ ಈ ಥರ ಹಿಂಗೆ ಮಾಡಿ ಉದ್ದ ಮಾಡ್ತಾರಲ್ಲ, ಆ ಟೆಕ್ನಿಕ್ ನನಗೆ ಗೊತ್ತಿಲ್ಲ ಅಷ್ಟೇ. ಅವೆಲ್ಲ ಒಂದೊಂದು ಪುಟ್ಟು ನ್ಯಾಕಷ್ಟೇ. ಎಲ್ಲರ ಕೈಲಿ ಎಲ್ಲನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಆ ಹುಡುಗನಿಗೆ ಗೋಗರಿತಾ ಇದ್ದೆ, ಪ್ಲೀಸ್ ಕಣಪ್ಪ, ಅದೊಂದು ನನ್ನ ಮನೇಲಾದರೂ ಮಾಡ್ಕೋತೀನಿ, ಹೇಳ್ಕೊಡಪ್ಪ ಅಂತ. ಇಲ್ಲ ಅಕ್ಕ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಟ್ವಿಸ್ಟ್ ಮಾಡಿ ಅಕ್ಕ, ಅದೇ ಉದ್ದ ಆಗುತ್ತೆ ಅಂತ ಹೇಳ್ತಾ ಇದ್ದ. ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ, ಕಿತ್ತೋಗುತ್ತೆ ಕಣೋ, ಈ ರೀತಿ ಬರೋದೇ ಇಲ್ಲ, ರಬ್ಬರ್ ಥರ ಅಂತ ಅಂದ್ಬಿಟ್ಟು. ಸೊ ಇದು ನಾವು ಮಾಡ್ತಾ ಇರೋದು ಮೈದಾ, ಸ್ವಲ್ಪ ಗೋಧಿ ಮಿಕ್ಸು. ಫುಲ್ ಮೈದಾ ಮಾಡ್ತಾರೆ ಒಬ್ಬೊಬ್ಬರು, ಬಟ್ ನಾವು ಇದರಿಂದ ಗೋಧಿ ಸ್ವಲ್ಪ ಮೈದಾ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ ರುಮಾಲಿ ರೊಟ್ಟಿ. ಸೊ ತುಂಬ ಕೆಲಸ ಇತ್ತು ಗೈಸ್. ಇವತ್ತು ಕೂಡ 2 ಕಡೆ ಕೇಟ್ರಿಂಗ್ ಇತ್ತು. ಸೊ ಏನು ಹೇಳಕ್ಕೆ ಹೋಗಿದ್ದೀನಿ ಅಂದರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಈಗ ಮನೇಲಿ 2-3 ಜನಕ್ಕೆ ಕೆಲಸ ಒಪ್ಕೊಂಡು, ಅಡುಗೆ ಕೆಲಸ ಒಪ್ಕೊಂಡು ಅಡುಗೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಅಂಥದ್ರಲ್ಲಿ 15-16 ಐಟಮ್ನ ಮಾಡಬೇಕಲ್ಲ. ನಮ್ಮ ಫ್ಯಾಮಿಲಿಲಿ, ನಮ್ಮ ಲೈಫಲ್ಲಿ ನೀವೆಲ್ಲ ನೋಡಿದ್ರಿ. ನಮ್ಮ ಮಾಮಂಗೆ ಹುಷಾರಿರಲಿಲ್ಲ, ಅವ್ರನ್ನ ನೋಡ್ಕೊಂಡು ಬರೋಕ್ಕೂ ಅಂತಲೂ ಕೂಡ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಮೇಲೆ ಹೋಗಿ ನೋಡ್ಕೊಂಡು ಕೂಡ ಬಂದಿದ್ದೆ. ಅದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಹೆಲ್ತ್ ಅಪ್ಸೆಟ್ ಆಗಿತ್ತು ಅವ್ರಿಗೆ, ಪಾಪ ಬೆಡೆಡ್ ಆಗಿದ್ರು 1 ಮಂತಿಂದ. ಏನೂ ಮಾಡೋಕ್ಕಾಗಲ್ಲ, ಜಾಸ್ತಿ ಆಯಿತು, 2 ಮಂತ್ಸೇ ಆಯಿತು ಮೇ ಬಿ. ಸೊ ಅವಲಕ್ಕಿ ಚಿತ್ರಾನ್ನ ಕ್ಯಾಪ್ಸಿಕಮ್ ಎಲ್ಲ ಹಾಕಿ, ಲೆಮನ್ ಎಲ್ಲ ಹಾಕಿ ಮಾಡಿದ್ದೆ. ಎಲ್ಲರೂ ಮಾಡ್ತೀರಾ, ಸೊ ವಿಡಿಯೋ ಮಾಡ್ಕೊಳ್ಳಿಲ್ಲ. ತಿಂಡಿ ಮಾಡೋದು ಬೆಳಗ್ಗೆ ಎಲ್ಲ ಕೆಲಸ, ನಿಮಗೆ ಗೊತ್ತು, ವಾರ ಪೂಜೆ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಈಸ್ ಮೂವ್ ಆನ್. ನಾವು ಬಂದಂಗೆ ಸ್ವೀಕರಿಸ್ಕೊಂಡು ಹೋಗಬೇಕು. ಇವಾಗ ನಾವು 12ನೇ ತಾರೀಕು ಮಾಡೋಣ ಅಂತ ಅಂದ್ಕೊಂಡ್ವಿ, ಹುಣ್ಣಿಮೆ ದಿನ ಬುಧವಾರ. ಸೊ ಆವತ್ತೇ ಕಾರ್ಯ ಬೀಳೋದ್ರಿಂದ ಸತೀಶ್ ಫ್ಯಾಮಿಲಿ ಅವರೆಲ್ಲ ಹೇಳ್ತಾ ಇರೋದು 8ನೇ ತಾರೀಕೆ ಮಾಡಿಬಿಡಿ ಅಂತ.
ಯಾಕಂದರೆ ಇನ್ನು ಮುಂದೆ ಮುಂದೆ ಹಾಕ್ಕೊಂಡೋದ್ರೆ ಶಿವರಾತ್ರಿ ಹಬ್ಬ ಬರುತ್ತೆ, ಮಕ್ಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಗನಿಗೆ 9th ಆಗಿರೋದ್ರಿಂದ ಪ್ರಿಪ್ರೇಟ್ರಿ ಆಗುತ್ತೆ. ಸೊ ನಾವು ಈ ಪೂಜೆ ಅದು ಇದು ಅಂತ ಹೀಗೆಲ್ಲ ನಿಂತ್ಕೊಂಡ್ರೆ ಅವನ ಎಜುಕೇಷನ್ ಹಾಳಾಗುತ್ತೆ, ಅವ್ನು ಸರಿಗೆ ರೆಸ್ಪಾನ್ಸ್ ಮೈಂಡ್ ಕೊಟ್ಟು ಓದಲ್ಲ. ನಾವು ಎಲ್ಲನೂ ನೋಡಬೇಕಾಗುತ್ತೆ ಗೈಸ್. ನಮ್ಮದು ಒಂದೇ ನಾವು ತಲೆಯಲ್ಲಿ ಇಟ್ಕೊಂಡು ನೋಡೋಕ್ಕಾಗಲ್ಲ, ಎಲ್ಲನೂ ನಾವು ಥಿಂಕ್ ಮಾಡಿ ಮಾಡಬೇಕಾಗುತ್ತೆ. ಸೊ ಇವಾಗ 8ನೇ ತಾರೀಕು ಅಂತ ಸತೀಶ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಸ್ವಲ್ಪ ತಿಂಡಿ ತಿಂತೀನಿ, ತುಂಬ ಸುಸ್ತಾಗ್ತದೆ. ಆ್ಯಕ್ಚುಲಿ ರಾತ್ರಿ ಏನೂ ತಿಂದಿಲ್ಲ, ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ನಿನ್ನೆ ಬೆಳಗ್ಗೆನೂ ಏನೂ ತಿಂದಿಲ್ಲ. ನಿನ್ನೆ ಮಧ್ಯಾಹ್ನ 2 ಚಪಾತಿ ತಿಂದಿದ್ದು ಬಿಟ್ಟರೆ ಏನೂ ತಿಂದಿಲ್ಲ ಗೈಸ್. ನಾನು ಒಂದು ಕಪ್ ಕಾಫಿ ಕುಡಿದಿದ್ದು ಬಿಟ್ಟರೆ ನಂಗೆ ಬೇಡವಾಗಿತ್ತು ಆ್ಯಕ್ಚುಲಿ, ಬೇಡ 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 ಅಂತ ಅಂದ್ಕೊಂಡೆ ನಾನು ಹೆಲ್ತ್ನ ನಾನು ಹಾಳು ಮಾಡ್ಕೋತೀನಿ. ಸೊ ಬೆಳಗ್ಗೆ ಎಲ್ಲ ಸುಸ್ತಾಗಿದೆ, ಕೆಲಸ ಮಾಡಿ ವಾಕ್ ಮಾಡಿ ಸ್ವಲ್ಪ ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಹೋಗ್ಬೇಡಿ. ತಿಂಡಿ ತಿನ್ನೋ ಅಷ್ಟರಲ್ಲಿ ನಮ್ಮ ಪಾನಿಪುರಿ ಆರ್ಡ್ರ್ ಕೊಡ್ತಾರೆ. ಅವ್ರ ಪಾಪು ಕೂಡ ನಮ್ಮ ಮನೆಗೆ ಬಂದಿತ್ತು. ಅವನಿಗೆ ಆ್ಯಕ್ಚುಲಿ ಈ ಉಯ್ಯಾಲೆ ಅಂದರೆ ತುಂಬ ಇಷ್ಟ. ಆಂಟಿ ಕುತ್ಕೋತೀನಿ ತೂಗಿ ಆಂಟಿ ಅಂತ ಆಯ್ತು. ಚೆನ್ನಾಗೈತಾ ಚೆನ್ನಾಗೈತನೋ ಗುಂಡ? ಚೆನ್ನಾಗಿದೆ. ಬೇಕಾ? ಸೊ ಹುಡುಗ ತಿಂಡಿ ತಿಂತೀಯಾ ಅಂತೆಲ್ಲ ಕೇಳಿದೆ. ಹುಡುಗ ಏನೂ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ಸತೀಶ್ ಕೂಡ ಕರೀತಾಯಿದ್ರು ನನ್ನ, ಬಾಯಲ್ಲಿ ಸ್ವಲ್ಪ ಎಲ್ಲ ಎತ್ತಿ ಲೋಡ್ ಮಾಡಿಕೊಡು, ಅರ್ಜೆಂಟ್ ಇದೆ, ಊಟ ಕಳಿಸ್ಬೇಕು, 2 ಕಡೆ ಡಿವೈಡ್ ಮಾಡು ಬಾ ಅಂತ ಕರೀತಾಯಿದ್ರು. ಉಪ್ಪಿನಕಾಯಿಂದ ಹಿಡಿದು ಪ್ರತಿಯೊಂದು 2 ಕಡೆ ಐಟಮ್ಸ್ನ ಡಿವೈಡ್ ಮಾಡಬೇಕು. ಅದು ಇಂತಿಷ್ಟೇ ಜನಕ್ಕೆ, ಒಬ್ಬರು ಕಮ್ಮಿ ಆದರೂ ನಮಗೆ ಕಾಲ್ ಮಾಡ್ತಾರೆ, ಇಬ್ಬರು ಕಮ್ಮಿ ಆದರೂ ನಮಗೆ ಕಾಲ್ ಮಾಡ್ತಾರೆ. ಚೂರು ಹೆಚ್ಚು ಕಮ್ಮಿ ಆಗದೇ ನಾಜೂಕಿಂದ ನೀಟಾಗಿ ಇಷ್ಟು ಜನಕ್ಕೆ ಅಂತ ಡಿವೈಡ್ ಮಾಡಿ ಕಳಿಸೋದಿದೆಯಲ್ಲ, ಅದು ಹೆವಿ ಟಾಸ್ಕ್ ಅಂತ ಹೇಳ್ಬೋದು. ಸೊ ನಮ್ಮ ಹುಡುಗರೆಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ ಬಂದರೆ ಒಬ್ಬರು ಮುಖ ಮುಚ್ಕೋತಾರೆ, ಒಬ್ಬರು ಕಣ್ಣು ಮುಚ್ಕೋತಾರೆ, ಒಬ್ಬರು ತಲೆ ಮುಚ್ಕೋತಾರೆ. ಇವನೊಬ್ಬ ನೋಡಿ ಕೋಟೆ, ಹೊಸ ಕೋಟೆ. ಸೊ ಅವ್ರ ಹೆಸರು ಮಹೇಶ್ ಅಂತ. ನಾವು ಅವನ ಕೋಟೆ ಅಂದರೆ HD ಕೋಟೆಯಿಂದ ಬರ್ತಾನೆ, ಹೊಸಕೋಟೆಯಿಂದ. ಹಾಗಾಗಿ ಅವನ ಕೋಟೆ ಕೋಟೆ ಅಂತ ಕರಿತೀವಿ. ಗೆಡ್ಡೆ ಕೋಸು ಹಿಡ್ಕೊಂಡು ಮುಖ ಮುಚ್ಕೊಂಡಿದ್ದಾನೆ ಈ ರುಮಾಲಿ ಹುಡುಗ ಅಂತೂ. ಅಕ್ಕ ಮಾಡಬೇಡಿ ಅಕ್ಕ, ನನ್ನ ಮುಖಕ್ಕೆ ಗೊಂಬೆ ಹಾಕ್ಬಿಟ್ಟು ಮಾಡಿ ಅಕ್ಕ ಅಂತ. ಅದಕ್ಕೆ ನಾನು ಅಂದೆಲ್ಲ ಮಾಡೋ ಕೆಲಸಕ್ಕೆ ಅವಮಾನ ಇರಬಾರ್ದು ಕಣೋ, ಖುಷಿ ಇರಬೇಕು, ಬೆಲೆ ಗೌರವ ಇರಬೇಕು ಕಣೋ ಅಂತ ಹೇಳ್ತಾ ಇದ್ದೆಲ್ಲ ಗೈಸ್. ಏನೇನಾಯಿತು ಏನು ಎತ್ತ ಅಂತ. ಸೊ ಅವರು ನನ್ನ ಕೊನೆಯ ಅತ್ತೆ ಹಸ್ಬೆಂಡ್, ನಮ್ಮ ಮಾವ. ಸೊ ಮಾವ ಸೋದರತ್ತೆ ಹಸ್ಬೆಂಡ್ ಮಾವ. ನಾನೇನು ಲೈಫಲ್ಲಿ ಓದಬೇಕು, ಏನಾದ್ರು ಒಂದು ಅಚೀವ್ ಮಾಡಬೇಕು, ಅಷ್ಟು ಒಂದು ಲೋಕಜ್ಞಾನ ತಿಳ್ಕೋಬೇಕು ಅಂತ ಮೇನ್ ಕಾರಣ ನನ್ನ ಮೊದಲನೇ ಮಾವ, ಮೊದಲನೇ ಸೋದರತ್ತೆ ಹಸ್ಬೆಂಡ್. ಅವರೇ ನನ್ನನ್ನು ಬೆಂಗಳೂರಿನಲ್ಲಿ ಇಟ್ಕೊಂಡು ಬಳಪ ಕೊಟ್ಟು ನೆಲದ ಮೇಲೆ ಬರ್ಸೋರು. ಅದನ್ನೆಲ್ಲ ನೆನೆಸ್ಕೊಂಬಿಟ್ರೆ ನಿಜಕ್ಕೂ ಫೀಲಿಂಗ್ ಲೋ ಅಂತ ಅನಿಸ್ಬಿಡುತ್ತೆ ನನಗೆ. ಇನ್ನೂ ಕೆಲಸ ಮುಗ್ದಿಲ್ಲ, ಇಷ್ಟು ತನಕ ಕೆಲಸ ಮಾಡಿ ಬಂದೆ, ಸ್ವಲ್ಪ ಮೂಡ್ ಫ್ರೆಶ್ ಆಗಲಿ ಅಂತ. ಊಟ ಲೋಡ್ ಮಾಡ್ತಾಯಿದ್ದಾರೆ, ಗಾಡೀಲಿ ತೊಗೊಂಡು ಹೋಗ್ತಾಯಿದ್ದಾರೆ. ಸೊ ಎಲ್ಲರಿಗೂ ಅವ್ರದ್ದೇ ಆದಂಥ ಪಾಸ್ಟ್ ಇರುತ್ತೆ, ಅವ್ರದ್ದೇ ಆದಂಥ ನೋವಿರುತ್ತೆ, ಎಲ್ರಿಗೂ ಇರುತ್ತೆ. ಯಾರೂ ಏಕ್ದಮ್ ಏನೋ ಒಂದು ಆಗಿಬಿಡಲ್ಲ ಅಲ್ವಾ. ನನ್ನ ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಅಪ್ಪಟ ರೈತರ ಕುಟುಂಬದಿಂದ ಬಂದಂಥ ಒಂದು ಹೆಣ್ಮಗಳು, ನಿನಗೆಲ್ಲ ಇದೆ, ನಿನಗೆಲ್ಲ ಇದೆ, ನಿನಗ್ಯಾಕೆ ಯೂಟ್ಯೂಬ್ ದುಡ್ಡು ಯಾಕೆ, ಯೂಟ್ಯೂಬ್ ವಿಡಿಯೋ ಯಾಕೆ, ಎಲ್ಲ ಇದೆ ಅನ್ನೋರಿಗೆ ನಾನು ಕೇಳೋದು ಒಂದೇ, ನಂದು ಅಂತ ನಂಗೆ ಐಡೆಂಟಿಟಿ ಏನಿದೆ. ಸತೀಶ್ ಮದುವೆ ಆಗೋ ತನಕ ಶಿವಣ್ಣನ ಮಗಳು, ಲತನ ಮಗಳು. ಮದುವೆ ಆದಮೇಲೆ ಯಾರನ್ನ ಮದುವೆ ಆಗ್ತೀವೋ, ಸತೀಶ್ ಅವ್ರ ಹೆಂಡ್ತಿ, ಕೇಟ್ರಿಂಗ್ ಮಾಡ್ತಾರಲ್ಲ ಅವ್ರ ಹೆಂಡ್ತಿ. ನನಗದು ಇಷ್ಟ ಇರಲಿಲ್ಲ. ಇಷ್ಟು ವರ್ಷ ಹಂಗೇ ಬಂದಿದ್ದು. ನಾವು ಏನೋ ಅಷ್ಟೋ ಹಂಗಂತ ಅಂದ್ಬಿಟ್ಟು ಏನು ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ PhD ಮಾಡ್ಕೊಂಡು ಬಂದಿದ್ದೀನಿ ಅಂತಲೂ ಅಲ್ಲ. ಏನೋ ನಮ್ಮ ಲೆವೆಲಿಗೆ ನಾನು ಏನು ಓದಬೇಕಿತ್ತು, ನಾನು ಏನು ತಿಳ್ಕೊಬೇಕಿತ್ತು ಅದನ್ನು ನಾನು ತಿಳ್ಕೊಂಡಿದ್ದೀನಿ, ಗ್ರಹಿಸ್ಕೊಂಡಿದ್ದೀನಿ. ಮಾತಾಡ್ತಾಯಿದ್ದೆ ಮುಂಚೆ ನಮ್ಮ ಮೊದಲನೇ ಮಾವನ ಬಗ್ಗೆನೂ ಮಾತಾಡ್ತಾಯಿದ್ದೆ. ಅವ್ರದ್ದೆಲ್ಲ ಸ್ಯಾಕ್ರಿಫೈಸ್ ಇದೆ ನನ್ನ ಎಜುಕೇಷನ್ಗೆ. ನಂದು ಅದೇ ಬುನಾದಿ ಅಂತಾರಲ್ಲ, ಒಂದು ಬ್ಯಾಕ್ ಡ್ರಾಪ್, ನೆಲದ ಮೇಲೆ ಸ್ಟ್ರೇಟಾಗಿ ಬರೆಯೋ ತನಕ ಬಿಡ್ತಿರಲಿಲ್ಲ ನನಗೆ ABCDನ. ನಮ್ಮಪ್ಪ ರೈತರಾಗಿ ಅವರು ಹಳ್ಳಿಲಿದ್ರೂ ನನ್ನನ್ನು ಹಂಗೆಲ್ಲ ಬೆಳೆಸಿ ಓದಿಸಿ ಇಷ್ಟೆಲ್ಲ ಎಜುಕೇಟ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಮಾವಂದ್ರ ಕಾರಣ ಆಗ್ತಾರೆ. ನಾನು ನೆನೆಸ್ಕೊತೀನಿ, ಸಾಯೋ ತನಕ ಅವ್ರದ್ದೆಲ್ಲ ಋಣಗಳಿರುತ್ತೆ ನನ್ನ ಮೇಲೆ. ನಾನು ಒಂದಿಷ್ಟು ಜ್ಞಾನ ಬುದ್ಧಿ ಅಂತ ಕಲ್ತ್ಕೊಳ್ಳೋಕ್ಕೆಲ್ಲ ಅವರೇ ಕಾರಣ ಅಂತ.
ನೆಲದ ಮೇಲೆ ಬರ್ಸಿ ಸ್ಟ್ರೇಟ್ ಬರೋ ತನಕ ಬಿಡ್ತಿರ್ಲಿಲ್ಲ ಅವರು, ಅಳಿಸಿ ಬರ್ಸೋರು. ತಾಯಿ ಮೊದಲನೇ ಗುರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ಅಮ್ಮನ ಹತ್ರ ನಾನು ಬೆಳೀಲೇ ಇಲ್ಲ. ಸೊ ನನಗೂ ಅಮ್ಮನಿಗೂ ಅಟ್ಯಾಚ್ಮೆಂಟ್ ಅಲ್ಲೇ ಕಟ್ಟಾಯಿತು. ಅಮ್ಮನ ಜೊತೆ ನಾನು ಜಾಸ್ತಿ ಮಿಂಗಲ್ ಆಗ್ತಾನೆ ಇರಲಿಲ್ಲ. ಬಟ್ ಈ ಕ್ಷಣ ಅಮ್ಮನ ಬಿಟ್ಟಿರೋಕ್ಕೂ ಆಗಲ್ಲ. ಆ ಫೀಲಿಂಗ್ ನಾವು ತಾಯಿ ಆದಾಗಲೇ ಗೊತ್ತಾಗೋದು. ಹಾಗೇ ತುಂಬ ನೋವಾಗುತ್ತೆ ಇದೆಲ್ಲ ನೆನೆಸ್ಕೊಂಡ್ರೆ. ಅಳೋದೆಲ್ಲ ಬೇಡ, ಇದೇ ಆಯಿತು ನಿಮ್ಮದು ಅಂತ ಅನ್ಕೋತಾರೆ. ಬಟ್ ನಮ್ಮ ಫೀಲಿಂಗ್ಸ್ ಅವ್ರಗಳಿಗೆ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಹಂಗೆಲ್ಲ ತಿಳ್ಕೊತಾರೆ. ಪಾಸ್ಟ್ ಇಸ್ ಪಾಸ್ಟ್. ಬಟ್ ಅವ್ರನ್ನ ಈ ಸ್ಥಿತಿಲಿ ನೋಡೋಕ್ಕೆ ಮನ್ಸು ನಿಜಕ್ಕೂ ಬೇಜಾರಾಯಿತು. ಮನ್ಸು ನಿಜಕ್ಕೂ ಕಲ್ಲು ಮಾಡ್ಕೊಂಡು ನೋಡಿದ್ದೀವಿ ನಾವು ಈ ಸ್ಥಿತಿಲಿ. ನಾನು ಜಾಸ್ತಿ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಹೋದ್ವಾ ಚೆನ್ನಾಗಿದ್ದಾಗಲೇ ಹೋಗ್ಬಿಡ್ಬೇಕು ಗೈಸ್. ನಾನು ಅದು ಒಂದೇ ಹೇಳೋದು, ಚೆನ್ನಾಗಿದ್ದಾಗಲೇ ಹೋಗ್ಬಿಡ್ಬೇಕು. ನರಳ್ಕೊಂಡು ಆದರೆ ಹಿಂಸೆ ಪಟ್ಕೊಂಡು ನಮ್ಮ ದೇಹ ನಮಗೆ ಹಿಂಸೆ ಆಗಿ ಶತ್ರುಗೂ ಬೇಡ, ನನ್ನ ಶತ್ರುಗಳಿಗೂ ಬೇಡ. ಕಷ್ಟ, ತುಂಬ ಬೇಜಾರಾಯಿತು ಮನಸ್ಸಿಗೆ. ಸೊ ಮಾಮ ವಿಮ್ಸು ನನ್ನ ಪಾಡ್ ನಾವು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಸತೀಶ್ ಬಂದವ್ರು ರೇಗಾಡ್ ಹಾಕ್ಬಿಟ್ರು, ಹೋಗು ಅಲ್ಲಿ ಕೆಳಗಡೆ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ಕೊಡು ಬೇಗ ಅಂತ. ಸೊ ನಾನು ಕೂಡ ಬಂದೆ. ಯಾಕಂದರೆ ಯಾರಾದರೂ ನಾನಿಲ್ಲ, ಸತೀಶ್ ಇಲ್ಲ, ಯಾರೂ ಇಲ್ಲ ಅಂದರೆ ಹುಡುಗರು ಗೊತ್ತಲ್ಲ, ಚೇಷ್ಟೆ ಮಾಡಿಕೊಂಡು ಫೋನ್ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಪಾರ್ಟಿ ಸತೀಶ್ಗೆ ಕಾಲ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರು ಇವಾಗ ಸ್ನಾನಕ್ಕೆ ಬಂದಿದ್ದರು. ಆಫೀಸ್ ರೂಮ್ ಎಲ್ಲ ನಾನೇ ಪೂಜೆ ಮಾಡಿದ್ದೆ ಬೆಳಗ್ಗೆನೇ. ಹಾಗಾಗಿ ಅವರು ಎಲ್ಲ ಕೆಲಸ ಮುಗ್ದ ಮೇಲೆ ಸ್ನಾನ ಮಾಡೋಣ ಅಂತ ಹೇಳಿ ಮೊನ್ನೆಯಿಂದ ಫುಲ್ ಟಯರ್ಡ್ ಆಗಿದ್ದಾರೆ ಅವರು ಕೂಡ ಪಾಪ. ಸೊ ಹಾಗಾಗಿ ನಾನು ಕೂಡ ಕೆಳಗಡೆ ಬಂದು ಬೇಗ ಎಲ್ಲ ಡಿವೈಡ್ ಮಾಡಿ, ಒಂದು ಹೀಕೋ ಕಾರ್ಗೊಂದು ಮತ್ತು ನಮ್ಮ ಟಾಟಾ ಎಸಿಗೊಂದು 2 ಕಡೆ ಡಿವೈಡ್ ಮಾಡಿ ತೊಗೊಂಡೋಗ್ರು ಅಂತ ಹೇಳ್ತಾ ಇದ್ದೆ. ನಮ್ಮ ಕ್ಲೀನರ್ಸ್ ಅಂತೂ ಕಾಮಿಡಿ, ಫುಲ್ ಕಾಮಿಡಿ. ಡ್ರೈವರು ಓಂ ಶಕ್ತಿ ಡ್ರೈವರಪ್ಪ, ಲೈಟ್ಗಳು ಆಫ್ ಮಾಡಿದ್ರೇನೋ, ಡೋರ್ ಹಾಕಿ ಮುಂದಗಡೆದು. ವಸಿ ಕುಣಿದ್ರಮ್ಮ ನೀವು ತಾನೇ? ಏನಮ್ಮ ಅಲ್ಲ, ಓಂ ಶಕ್ತಿಗೆ ಹೋಗ್ತಾಯಿದ್ರು, ಕುಣಿಕ್ ಹೋಗಿದ್ರಮ್ಮ ನೀವುಗಳು, ಗೆಜ್ಜೆ ಹಾಕಂಡು ಎಂಜಾಯ. ಒಳ್ಳೆ ರತ್ನಮ್ಮ. ಸತೀಶ್ಗೆ ಪಾರ್ಟಿ ಮೇಲೆ ಕಾಲ್ ಮಾಡ್ತಾಯಿದ್ರು. ಸತೀಶ್ ಇನ್ನೂ ಬಂದಿಲ್ಲ, ಟೈಮ್ 11:30 ಆಗೋಯ್ತು ಅಂತ. ಇವಾಗಿನ ಪಾರ್ಟಿಗಳಿಗೆ ಯಾರಿಗೂ ಸ್ವಲ್ಪ ತಾಳ್ಮೆನೇ ಇರೋದಿಲ್ಲ. ಸೊ 11:30ಗೆ ಯಾರಾದರೂ ಊಟ ಮಾಡ್ತಾರಾ ಸರ್ ಅಂತ ಬೇಗ ಡಿವೈಡ್ ಮಾಡಿ, ನಾನು ಕೂಡ ನೋಡಿ ನನ್ನ ಡಲ್ ಫೇಸ್ನ ಸ್ವಲ್ಪ ಇಗ್ನೋರ್ ಮಾಡಿ ಮನೆಗೆ ಬಂದೆ. ಜಸ್ಟ್ ಅವಾಗ ತಾನೇ ಸತೀಶ್ ಸ್ನಾನ ಮುಗಿಸಿ ತಿಂಡಿ ಹಾಕ್ಕೊಡು ಬಾಯಿಲಿ ಅಂತ ಕರೀತಾಯಿದ್ರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು 1 ಕಪ್ ಹಾಲು ಕೊಟ್ಟೆ. ಅವರು ಕೂಡ ತಿಂಡಿ ತಿಂದ್ಬಿಟ್ಟು ಒಂದು ಆ್ಯಪಲ್ ಕಟ್ ಮಾಡಿಕೊಟ್ಟೆ. ಯಾಕಂದರೆ ತುಂಬ ಟಯರ್ಡ್ ಆಗಿದ್ದಾರೆ, ಬೆಳಗ್ಗೆಯಿಂದ ಅವ್ರು ಏನೂ ತಿಂದಿಲ್ಲ. 12:30ಗೆ ತಿಂಡಿ ತಿಂದಿದ್ದಾರೆ. ನಾನು ವೀಡಿಯೋನ ಕಂಟಿನ್ಯೂ ಮಾಡೋಣ, ನೀವು ಅದರೆಲ್ಲ ಮಾತಾಡೋಣ ಅಂತ ಅಂದ್ಕೊಂಡೆ. ಬಟ್ ಕಾಂಟ್, ಯಾಕಂದರೆ ತುಂಬ ಟಯರ್ಡಾಗಿ ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಟ್ರು. ನನಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ನಿಂತ್ಕೊಂಡ್ರೆ ಉಗೀತಾರೆ, ಇವೆಲ್ಲ ಬೇಕಾ ನಿನಗೆ ಅಂತ. ಸೊ ಏನಕ್ಕೆ ಸುಮ್ಮನೆ ಬೈಸ್ಕೊಳ್ಳೋದು ಅಂತ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ, ಮಾತಾಡ್ತೀನಿ ಅಂತ ಹೇಳ್ತಾ, ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಸಿ ಯು, ಲವ್ ಯು, ಟೇಕ್ ಕೇರ್, ಬಾಯ್.